ನೀವು ಪ್ರತಿದಿನ ನೋಡುವ ಬಳಸುವ ಈ ವಿಷಯಗಳ ಬಗ್ಗೆ ನಿಮಗೆ ಇಷ್ಟು ರಹಸ್ಯ ಗೊತ್ತಾ? ಕೊನೆಯ ಪ್ರಶ್ನೆ ಬಹುತೇಕ ಜನರಿಗೆ ಗೊತ್ತೇ ಇರಲ್ಲ. ರೈಲಿನ ಚಕ್ರಗಳು ಸಾಮಾನ್ಯವಾಗಿ ಲೋಹದಿಂದ ಏಕೆ ಮಾಡಲ್ಪಟ್ಟಿವೆ? ನಿಮ್ಮ ಆಪ್ಷನ್ಸ್: ಎ. ಸುಂದರವಾಗಿರಲು, ಬಿ. ಕಡಿಮೆ ಬೆಲೆ, ಸಿ. ದೀರ್ಘಕಾಲ ಬಳಕೆಗೆ, ಡಿ. ಶಬ್ದ ಹೆಚ್ಚಿಸಲು. ಸರಿಯಾದ ಉತ್ತರ ಆಪ್ಷನ್ ಸಿ. ದೀರ್ಘಕಾಲ ಬಳಕೆಗೆ. ಲೋಹದ ಚಕ್ರಗಳು ಭಾರ ಸಹಿಸುವ ಶಕ್ತಿ ಮತ್ತು ದೀರ್ಘಾಯುಷ್ಯ ಹೊಂದಿವೆ. ಭಾರತದಲ್ಲಿ ಅಂಚೆ ವ್ಯವಸ್ಥೆ ಆರಂಭವಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ. 1837, ಬಿ. 1854, ಸಿ. 1901, ಡಿ. 1947. ಸರಿಯಾದ ಉತ್ತರ ಆಪ್ಷನ್ ಬಿ. 1854. 1854ರಲ್ಲಿ ಭಾರತದಲ್ಲಿ ಆಧುನಿಕ ಅಂಚೆ ವ್ಯವಸ್ಥೆ ಆರಂಭವಾಯಿತು. ನಾವು ಬಿಸಿ ರಸ್ತೆಯಲ್ಲಿ ದೂರದ ನೀರನ್ನು ನೋಡಿದಂತೆ ಕಾಣುವುದೇಕೆ? ನಿಮ್ಮ ಆಪ್ಷನ್ಸ್: ಎ. ನಿಜವಾದ ನೀರು, ಬಿ. ಬೆಳಕಿನ ವಕ್ರನ, ಸಿ. ಧೂಳು, ಡಿ. ಕಣ್ಣು ದೋಷ. ಸರಿಯಾದ ಉತ್ತರ ಆಪ್ಷನ್ ಬಿ. ಬೆಳಕಿನ ವಕ್ರನ. ಮೃಗಮಾಯೆ ಕೂಡ ಎನ್ನುವರು. ವಿಮಾನಗಳು ಹಾರುವಾಗ ಬಿಳಿ ಗೀರು ಬಿಡುವುದೇಕೆ? ನಿಮ್ಮ ಆಪ್ಷನ್ಸ್: ಎ. ಹೊಗೆ, ಬಿ. ಇಂಧನ ಲೀಕ್, ಸಿ. ನೀರಾವಿ ಘನೀಕರಣ, ಡಿ. ಧೂಳು. ಸರಿಯಾದ ಉತ್ತರ ಆಪ್ಷನ್ ಸಿ. ನೀರಾವಿ ಘನೀಕರಣ. ವಿಮಾನಗಳು ಆಕಾಶದಲ್ಲಿ ಹಾರುವಾಗ ಬಿಡುವ ಬಿಳಿ ಗೀರುಗಳನ್ನು ವಿಜ್ಞಾನದ ಭಾಷೆಯಲ್ಲಿ ಕಾಂಟ್ರೇಲ್ಸ್ ಎಂದು ಕರೆಯುತ್ತಾರೆ. ಭಾರತದಲ್ಲಿ ₹1 ನೋಟಿಗೆ ಸಹಿ ಮಾಡುವವರು ಯಾರು? ನಿಮ್ಮ ಆಪ್ಷನ್ಸ್: ಎ. ಪ್ರಧಾನಮಂತ್ರಿ, ಬಿ. ರಾಷ್ಟ್ರಪತಿ, ಸಿ. ಹಣಕಾಸು ಕಾರ್ಯದರ್ಶಿ, ಡಿ. RBI ಗವರ್ನರ್. ಸರಿಯಾದ ಉತ್ತರ ಆಪ್ಷನ್ ಸಿ. ಹಣಕಾಸು ಕಾರ್ಯದರ್ಶಿ. ಭಾರತದಲ್ಲಿ ₹1 ನೋಟಿಗೆ ಹಣಕಾಸು ಕಾರ್ಯದರ್ಶಿ ಸಹಿ ಮಾಡುತ್ತಾರೆ. ರೈಲು ಹಳಿ 2 ಉಕ್ಕಿನ ರೇಖೆಗಳಾಗಿರುವುದೇಕೆ? ನಿಮ್ಮ ಆಪ್ಷನ್ಸ್: ಎ. ಸುಂದರತೆಗೆ, ಬಿ. ಸಮತೋಲನಕ್ಕಾಗಿ, ಸಿ. ಭಾರ ಹೊರುವ ಶಕ್ತಿಗೆ, ಡಿ. ಶಬ್ದ ಹೆಚ್ಚಿಸಲು. ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರ ಹೊರುವ ಶಕ್ತಿಗೆ. ಉಕ್ಕಿನ ಹಳಿಗಳು ಭಾರೀ ರೈಲು ತೂಕವನ್ನು ಸುಲಭವಾಗಿ ಸಹಿಸಬಲ್ಲವು. ಗಡಿಯಾರದ ಸೆಕೆಂಡ್ ಸೂಜಿ ಉದ್ದವಾಗಿರುವುದೇಕೆ? ನಿಮ್ಮ ಆಪ್ಷನ್ಸ್: ಎ. ಸುಂದರತೆಗೆ, ಬಿ. ಸಮಯ ನಿಖರತೆಗಾಗಿ, ಸಿ. ತೂಕ ಹೆಚ್ಚಿಸಲು, ಡಿ. ಸಂಪ್ರದಾಯ. ಸರಿಯಾದ ಉತ್ತರ ಆಪ್ಷನ್ ಬಿ. ಸಮಯ ನಿಖರತೆಗಾಗಿ. ಚಿಕ್ಕ ಸಮಯದ ಅಳತೆಯನ್ನು ಸ್ಪಷ್ಟವಾಗಿ ತೋರಿಸಲು. ಪಾದಚಾರಿಗಳಿಗೆ ಜಿಬ್ರಾ ಕ್ರಾಸಿಂಗ್ ಏಕೆ? ನಿಮ್ಮ ಆಪ್ಷನ್ಸ್: ಎ. ರಸ್ತೆ ಅಲಂಕಾರ, ಬಿ. ವಾಹನ ನಿಲ್ಲಿಸಲು, ಸಿ. ಸುರಕ್ಷಿತ ದಾಟುವಿಕೆಗಾಗಿ, ಡಿ. ಟ್ರಾಫಿಕ್ ಹೆಚ್ಚಿಸಲು. ಸರಿಯಾದ ಉತ್ತರ ಆಪ್ಷನ್ ಸಿ. ಸುರಕ್ಷಿತ ದಾಟುವಿಕೆಗಾಗಿ. ಪಾದಚಾರಿಗಳ ರಕ್ಷಣೆಗಾಗಿ ಇದು ಅನಿವಾರ್ಯ. ಮಳೆ ಬಂದಾಗ ವಿದ್ಯುತ್ ಕಂಬಗಳ ಬಳಿ ಏಕೆ ನಿಲ್ಲಬಾರದು? ನಿಮ್ಮ ಆಪ್ಷನ್ಸ್: ಎ. ಜಾರಿ ಬೀಳಲು, ಬಿ. ಮಿಂಚಿನ ಅಪಾಯ, ಸಿ. ಶಬ್ದ, ಡಿ. ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ. ಮಿಂಚಿನ ಅಪಾಯ. ಮಿಂಚು ವಿದ್ಯುತ್ ಕಂಬಗಳ ಮೂಲಕ ಹರಿಯಬಹುದು. ಭೂಮಿಯ ಮೇಲ್ಮೈಯಲ್ಲಿ ಅತಿ ಹೆಚ್ಚು ಭಾಗವನ್ನು ಆವರಿಸಿರುವುದು ಯಾವುದು? ನಿಮ್ಮ ಆಪ್ಷನ್ಸ್: ಎ. ಭೂಖಂಡ, ಬಿ. ಪರ್ವತ, ಸಿ. ಸಾಗರ, ಡಿ. ಕಾಡು. ಸರಿಯಾದ ಉತ್ತರ ಆಪ್ಷನ್ ಸಿ. ಸಾಗರ. ಭೂಮಿಯ ಮೇಲ್ಮೈಯಲ್ಲಿ ಸುಮಾರು 71% ಭಾಗವನ್ನು ಸಾಗರಗಳು ಆವರಿಸಿಕೊಂಡಿವೆ. ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು? ನಿಮ್ಮ ಆಪ್ಷನ್ಸ್: ಎ. ನಯಾಗರ, ಬಿ. ವಿಕ್ಟೋರಿಯಾ, ಸಿ. ಏಂಜಲ್ ಫಾಲ್ಸ್, ಡಿ. ಜೋಗ ಜಲಪಾತ. ಸರಿಯಾದ ಉತ್ತರ ಆಪ್ಷನ್ ಸಿ. ಏಂಜಲ್ ಫಾಲ್ಸ್. ವೆನಿಜುಯಾಲಾದಲ್ಲಿರುವ ಏಂಜಲ್ ಫಾಲ್ಸ್ ವಿಶ್ವದ ಅತಿ ಎತ್ತರದ ಜಲಪಾತವಾಗಿದೆ.
ವಿಶ್ವದ ಅತಿ ಚಿಕ್ಕ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್: ಎ ಯುರೋಪ್, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ದಕ್ಷಿಣ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಭೂ ವಿಸ್ತೀರ್ಣದ ದೃಷ್ಟಿಯಿಂದ ಅತಿ ಚಿಕ್ಕ ಖಂಡವಾಗಿದೆ. 2 ಖಂಡಗಳನ್ನು ಸಂಪರ್ಕಿಸುವ ಕಾಲುವೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪನಾಮಾ ಕಾಲುವೆ, ಬಿ ಕೀಲ್ಸ್ ಕಾಲುವೆ, ಸಿ ಸುಯೆಜ್ ಕಾಲುವೆ, ಡಿ ಕೊರೆಂತ್ ಕಾಲುವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸುಯೆಜ್ ಕಾಲುವೆ. ಸುಯೆಜ್ ಕಾಲುವೆ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಸಂಪರ್ಕಿಸುತ್ತದೆ. ಭೂಮಿಯ ಮೇಲೆ ಅತಿ ವೇಗವಾಗಿ ಹರಿಯುವ ಗಾಳಿ ದಾಖಲಾಗಿರುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸಹಾರಾ, ಬಿ ಜಪಾನ್, ಸಿ ಅಂಟಾರ್ಟಿಕಾ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ. ಅಂಟಾರ್ಟಿಕಾದಲ್ಲಿ ಗಂಟೆಗೆ 300 ಕಿಲೋಮೀಟರ್ಗಿಂತ ಹೆಚ್ಚಿನ ಗಾಳಿ ದಾಖಲಾಗಿದೆ. ಭೂಮಿಯ ಮೇಲೆ 2 ಸೂರ್ಯೋದಯಗಳ ದಿನ ಕಾಣುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಜಪಾನ್, ಸಿ ನಾರ್ವೆ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ. ನಾರ್ವೆಯ ಸಾಲ್ವಾರ್ಡ್ನಲ್ಲಿ ಮಿಡ್ನೈಟ್ ಸನ್ ಕಾರಣದಿಂದ ನಿರಂತರ ಬೆಳಕು ಕಾಣುತ್ತದೆ. ಭೂಮಿಯ ಮೇಲೆ ಅತಿ ಹೆಚ್ಚು ಜ್ವಾಲಾಮುಖಿಗಳು ಇರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಇಂಡೋನೇಷಿಯಾ, ಸಿ ಐಸ್ಲ್ಯಾಂಡ್, ಡಿ ಫಿಲಿಪ್ಪೈನ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷಿಯಾ. ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿರುವ ಇಂಡೋನೇಷಿಯಾದಲ್ಲಿ ಹೆಚ್ಚು ಜ್ವಾಲಾಮುಖಿಗಳಿವೆ. ಭೂಮಿಯ ಮೇಲೆ ಮನುಷ್ಯನಿಂದಲೇ ಕಂಡುಹಿಡಿಯಲಾಗದ ಅತಿ ರಹಸ್ಯ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಂಟಾರ್ಟಿಕಾ, ಬಿ ಮರಿಯಾನಾ ಟ್ರೆಂಚ್, ಸಿ ಅಮೆಜಾನ್ ಕಾಡು, ಡಿ ಸಹಾರಾ ಮರುಭೂಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮರಿಯಾನಾ ಟ್ರೆಂಚ್. ಮರಿಯಾನಾ ಟ್ರೆಂಚ್ ಭೂಮಿಯ ಅತಿ ಆಳವಾದ ಸಮುದ್ರ ಭಾಗ. ಇಂದಿಗೂ ಅದರ ಸಂಪೂರ್ಣ ಭಾಗವನ್ನು ಮಾನವ ಅನ್ವೇಷಿಸಿಲ್ಲ. ಭೂಮಿಯ ಮೇಲೆ ನಿಜವಾಗಿಯೂ ಕಾಣೆಯಾಗುವ ನದಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗಂಗಾ, ಬಿ ನೈಲ್, ಸಿ ಅಮೆಜಾನ್, ಡಿ ಒಕಾವಾಂಗೋ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಒಕಾವಾಂಗೋ ನದಿ. ಒಕಾವಾಂಗೋ ನದಿ ಸಮುದ್ರಕ್ಕೆ ಸೇರುವುದಿಲ್ಲ. ಅದು ಮರುಭೂಮಿಯಲ್ಲೇ ಮಾಯವಾಗಿ ಹೋಗುತ್ತದೆ. ಇದು ಭೂಗೋಳದ ಅದ್ಭುತ ರಹಸ್ಯ. ರೈಲು ಹಳಿಗಳ ನಡುವೆ ಕಲ್ಲುಗಳನ್ನು ಏಕೆ ಹಾಕುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಅಲಂಕಾರ, ಬಿ ನೀರು ಸಂಗ್ರಹಕ್ಕೆ, ಸಿ ಹಳಿ ಸ್ಥಿರತೆಗೆ ಮತ್ತು ಒತ್ತಡ ಹಂಚಿಕೆಗೆ, ಡಿ ಶಬ್ದ ಹೆಚ್ಚಿಸಲು. ಸರಿಯಾದ ಉತ್ತರ ಆಪ್ಷನ್ ಸಿ ಹಳಿ ಸ್ಥಿರತೆಗೆ ಮತ್ತು ಒತ್ತಡ ಹಂಚಿಕೆಗೆ. ಕಲ್ಲುಗಳು ರೈಲುಗಳ ತೂಕವನ್ನು ಸಮವಾಗಿ ಹಂಚಿ ಹಳಿಯನ್ನು ಸ್ಥಿರವಾಗಿಡುತ್ತವೆ. ವಾಹನಗಳ ನಂಬರ್ ಪ್ಲೇಟ್ನಲ್ಲಿ ಬಿಳಿ ಮತ್ತು ಹಳದಿ ಬಣ್ಣದ ವ್ಯತ್ಯಾಸ ಏಕೆ? ನಿಮ್ಮ ಆಪ್ಷನ್ಸ್: ಎ ಅಲಂಕಾರ, ಬಿ ವಾಹನ ಪ್ರಕಾರ ಗುರುತಿಸಲು, ಸಿ ರಾಜ್ಯ ಸೂಚನೆ, ಡಿ ಮಾಲೀಕ. ಸರಿಯಾದ ಉತ್ತರ ಆಪ್ಷನ್ ಬಿ ವಾಹನ ಪ್ರಕಾರ ಗುರುತಿಸಲು. ಸಾಮಾನ್ಯ ವಿಷಯಗಳೇ ಅಸಾಮಾನ್ಯ ಜ್ಞಾನವಾಗುತ್ತವೆ. ಮುಂದಿನ ವಿಡಿಯೋ ಇನ್ನಷ್ಟು ಕುತೂಹಲಕಾರಿ ಜಿಕೆ ಜೊತೆ ಬರುತ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.